ಕೆಲ ದಿನಗಳಿಂದ ಏನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ ಹೇಳಿ ಸುಳ್ಳು ವದಂತಿಗಳು ಹರಿದಾಡ್ತಿರುವಂಥದ್ದು. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಮೊಟ್ಟೆಯ ಹೋಲ್ಸೇಲ್ ವ್ಯಾಪಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾರೆ. ಜೊತೆಗೆ ಇಲ್ಲಿ ಏನು ಮೊಟ್ಟೆಯನ್ನು ಕೊಂಡ್ಕೊಳ್ಳಿಕ್ಕೆ ಬಂದವರು ಸಹ ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತಾರೆ. ಸರ್, ಕೆಲ ದಿನಗಳಿಂದ ಒಂದು ಸುದ್ದಿ ವದಂತಿಗಳು ಹಬ್ತಾ ಇರುವಂಥದ್ದು, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತೇಳಿ. ಏನು ಹೇಳ್ತೀರಿ ಸರ್? ನೀವು ಸಾಕಷ್ಟು ವರ್ಷಗಳಿಂದ ಮೊಟ್ಟೆ ವ್ಯಾಪಾರವನ್ನು ಮಾಡ್ಕೊಂಡು ಬಂದಿದ್ದೀರಾ, ಏನು ಹೇಳ್ತೀರಿ ಅಂತೇಳಿ? ಸರ್ ನಮಸ್ತೆ. ನಾನು ಬ್ರಾಯ್ಲರ್ ಕೋಳಿ ಫಾರ್ಮರು ಕೂಡ ಹೌದು. ಇದು ನಮ್ಮ ದುರಂತನ ಏನು ಕಥೆನೋ ಗೊತ್ತಿಲ್ಲ ಸರ್. ನಮ್ಮ ಪೌಲ್ಟ್ರಿಗೆ ಸ್ವಲ್ಪ ಯಾಕಂದರೆ ಆರ್ಥಿಕವಾಗಿ ತುಂಬಾ ಹಿನ್ನಡೆ ಅನುಭವಿಸಿದೆ 2-3 ವರ್ಷದಿಂದ. ಒಂದು ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್, ಎಕ್ಸೆಸ್ ಆಫ್ ಪ್ರೊಡಕ್ಷನ್ ಕಡೆಯಿಂದ ನಮಗೆ ಸ್ವಲ್ಪ ತೊಂದರೆ ಆಗಿತ್ತು. ಈಗೇನೋ ಒಂದು ಸ್ವಲ್ಪ ಪಿಕಪ್ ಆಗ್ತಾ ಇದ್ದೀವಿ. ಬಟ್ ಈ ಟೈಮಲ್ಲಿ ನಮ್ಮದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ, ಒಳ್ಳೆ ನಮಗೆ ಕರೆಕ್ಟಾಗಿ ರೇಟ್ ಸಿಗಬೇಕು ಅನ್ನೋ ಟೈಮಲ್ಲಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು, ಪಬ್ಲಿಕ್ ಏನೋ ಒಂದು ಬ್ಯಾಡ್ದೊಂದು ನ್ಯೂಸ್ ಕ್ರಿಯೇಟ್ ಮಾಡಿಬಿಟ್ಟು ಮಾರ್ಕೆಟನ್ನು ಬೀಳ್ಸೋ ಅಂತ ಇದು ಸರ್ ಯಾವುದೇ ಕಾರಣಕ್ಕೂ ಯಾವ ರೀತಿಯಿಂದನೂ ತೊಂದರೆ ಆಗ್ತಾ ಇಲ್ಲ. ಯಾಕಂದರೆ ಸರ್ ಸುಮಾರು 30 ವರ್ಷದಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. 30 ವರ್ಷದಿಂದ ನಾವು ಕೂಡ ಸೇವನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಏನು ತೊಂದರೆ ಆಗಿಲ್ಲ. ಬಟ್ ಈಗ ಏಕಾಏಕಿ ಬಂದ್ಬಿಟ್ಟು ಇವರು ನಮಗೆ ನೀವು ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತಂದರೆ ಸರ್ ಇದು ಷಡ್ಯಂತ್ರ ಅಂತ ನಮಗೆ ಡೌಟ್ ಬರ್ತಾ ಇದೆ. ದಯವಿಟ್ಟು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಇದ್ರ ಮೇಲೆ ಯಾವ್ದಾರ ಒಂದು ಬಿಗಿಯಾದಂಥ ಒಂದು ಕಾನೂನು ಕ್ರಮ ತೊಗೊಬೇಕು. ಯಾಕಂತಂದರೆ ಸರ್ ಇವತ್ತು ಈ ಕೋಳಿ ಫಾರಮ್ ಕಡೆಯಿಂದ ಇವನ್ ಬ್ರಾಯ್ಲರ್ ಆಗಿರ್ಬೋದು, ಮೊಟ್ಟೆ ಕೋಳಿ ಫಾರಮ್ ಆಗಿರ್ಬೋದು ಸರ್, ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ರೈತರುಗಳು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ರೀತಿ ನೀವು ನಿಜವಾಗ್ಲೂ ಏನಾರು ಆ ಥರ ಪ್ರಾಬ್ಲಮ್ ಇತ್ತು ಅಂತಂದರೆ ಎಲ್ಲಿಂದ ಪ್ರಾಬ್ಲಮ್ ಆಗ್ತಾಯಿದೆ ವಿತ್ ಪ್ರೂಫ್ ಲ್ಯಾಬಿಗೆ ಕಳಿಸಿ ನೀವು ಅದನ್ನು ಸರಿ ಮಾಡಿಸೋಂಥ ಕೆಲಸ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ನಮ್ಮ ಪೂರ್ವಜರು ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದಂಗೆ ನೂರಾರು ವರ್ಷದ ಕೆಳಗಡೆಯಿಂದನೂ ನಾವು ನಾಟಿ ಕೋಳಿಯಿಂದಾಗಲಿ ಈಗ ನಾಟಿ ಕೋಳಿ ಸಾಕಾಗಲ್ಲ ಅಂತಂದು ಈ ಹೈಬ್ರಿಡ್ ಇದಕ್ಕೆ ಬಂದಿದ್ದೀವಿ. ನಾಟ್ ಓನ್ಲಿ ನಮ್ಮದು ಬರೀ ಈ ಕೋಳಿ ಒಂದೇ ಅಲ್ಲ, ನಮ್ಮದು ತರಕಾರಿ ಆಗಿರ್ಬೋದು, ಇವನ್ ಅಕ್ಕಿ ಆಗಿರ್ಬೋದು, ಎಲ್ಲದೂ ಹೈಬ್ರಿಡ್ ಬರ್ತಾ ಇದೆ. ಅದ್ರ ಥರನೇ ಇದು ಒಂದು ಬಂದಿದೆ. ಆ ಥರ ನೀವು ಪ್ರತಿಯೊಂದರಲ್ಲೂ ನೀವು ಹುಡುಕ್ತಾ ಹೋಗ್ತೀವಿ ಅಂತಂದರೆ ಪ್ರತಿಯೊಂದರಲ್ಲೂ ವಿಷಾಣು ಅಂತ ಎಲ್ಲರೂ ಬ್ಯಾಡ್ ನ್ಯೂಸ್ ಸ್ಪ್ರೆಡ್ ಮಾಡಿದ್ರು ಅಂತಂದರೆ ರೈತರುಗಳು ಬದುಕೋಕ್ಕೆ ಆಗೋದಿಲ್ಲ. ದಯವಿಟ್ಟು ಇಷ್ಟು ವರ್ಷದಿಂದ ಏನೂ ತೊಂದರೆ ಆಗಿಲ್ಲ ಸರ್. ನಾವು ಕೂಡ ಡೈಲಿ ಯೂಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರಗಳು ಇದ್ರ ಬಗ್ಗೆ ಒಂದು ಬಿಗಿಯಾದ ಕಾನೂನು ಕ್ರಮ ತಗೊಂಡು ಯಾರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅವ್ರ ಮೇಲೆ ಒಂದು ಮೊಕದ್ದಮೆ ಆಗಲಿ, ಬೇರೆ ಏನಾರ ಒಂದು ಶಿಕ್ಷೆ ಒಂದು ಕೊಡಬೇಕು ಅಂತ ನಾವು ಕೇಳ್ಕೊಂಡು ನಮ್ಮ ರೈತರನ್ನು ಉಳಿಸ್ಬೇಕು ಅಂತ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಸರ್. ನಾವು ಸುಳ್ಳು ವದಂತಿಗಳು ಹಬ್ಬಿದ ನಂತರದಲ್ಲಿ ಈ ವ್ಯಾಪಾರದಲ್ಲಿ ಏನಾದ್ರು ಬದಲಾವಣೆಗಳಾಗಿದ್ದಾವೆ ಸರ್? ಸರ್ ಇಲ್ಲಿವರೆಗೂ ಆಗಿಲ್ಲ. ಈಗ ಸ್ವಲ್ಪ 2 ದಿವಸದಿಂದ ಸರ್ ಸ್ವಲ್ಪ ಸೇಲ್ಸಲ್ಲಿ ಒಂದು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ನಮಗದು. ಇದೇ ಥರ ಇವರು ಮುಂದುವರ್ಕೊಂಡು ಹೋದ್ರು ಅಂತ ಅಂದರೆ ಮಾರ್ಕೆಟು, ಯಾಕಂತಂದರೆ ಈಗ ನೋಡಿ ಈಗ 6, 6.5, 7 ರೂಪಾಯಿ ತನಕ ನಮಗೆ ಬರ್ತಾ ಇದೆ. ಯಾಕೆ ರೇಟ್ ಜಾಸ್ತಿ ಆಗಿದೆ ಅಂತಂದರೆ ಚಳಿಗಾಲದಲ್ಲಿ ಕೋಳಿಗಳು ಮೊಟ್ಟೆ ಇಡೋದು ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಆಮೇಲೆ ಇನ್ನೊಂದು ಸರ್, ಇದು ಬಡವರ ಇದ್ದಂಗೆ ಯಾವುದು ಪ್ರೋಟೀನ್ ಅಂಶ. ನೀವು ಇದು ಇನ್ನೂ ಒಂದು ಷಡ್ಯಂತ್ರ ಇದ್ರೂ ಇರ್ಬೋದು. ಯಾವುದೇ ಕೆಲವೊಂದು ಪ್ರೋಟೀನ್ ಕಂಪನಿಗಳಿದ್ದಾವೆ, ಇದು ತುಂಬ ಸಸ್ತಾ ರೇಟಲ್ಲಿ ಸಿಗೋದ್ರಿಂದ ಅವರಿಗೂ ಒಂದು ಹಿನ್ನಡೆ ಆಗಿ ಅವ್ರದ್ದು ಒಂದು ಷಡ್ಯಂತ್ರ. ನಾನು ಅವ್ರ ಮೇಲೆ ಬ್ಲೇಮ್ ಏನು ಮಾಡ್ತಾ ಇಲ್ಲ, ಇದ್ರೂ ಇರ್ಬೋದು ಅನ್ನೋದು ನಮ್ಮದೊಂದು ಇದಿದೆ ಸರ್. ಯಾಕಂದರೆ ಇವತ್ತು ಯಾರೇ ಪ್ರತಿಯೊಬ್ಬ ಬಡವರಾಗಲಿ ಯಾರಾಗಲಿ ಸರ್, ಇಷ್ಟು ಕಡಿಮೆ ರೇಟಲ್ಲಿ ಇವತ್ತು ಚಿಕನ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು ತುಂಬ ಸಸ್ತಾ ರೇಟಲ್ಲಿ ಮಾರ್ಕೆಟ್ ಇಡೀ ನಿಮ್ಗೆ ಎಲ್ಲಿ ಸಿಕ್ಕರು ಸಸ್ತಾ ರೇಟು ಅಂದರೆ ಸರ್ ಮೊಟ್ಟೆ ಆಗಲಿ ಒಂದು ಚಿಕನ್ ಆಗಲಿ ಬಿಟ್ಟರೆ ಏನಿಲ್ಲ. ಆಮೇಲೆ ಸರ್ ನಿಮಗೆ ಮೊಟ್ಟೆಯಲ್ಲಿ ಮ್ಯಾಕ್ಸಿಮಮ್ ಪ್ರೋಟೀನ್ ಆಗಲಿ, ಮಿನರಲ್ಸ್ ಆಗಲಿ, ವೈಟಮಿನ್ಸ್ ಆಗಲಿ ಎಲ್ಲ ಸಿಗ್ತಾ ಇದೆ. ಅದು ನಿಮಗೆ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಹೇಳೋದು ಏನಪ್ಪ ಅಂತಂದರೆ, ಇದು ತಪ್ಪಿದ್ರೆ ಬೇಕಾದ್ರೆ ಅದು ಯಾರು ತಪ್ಪು ಮಾಡಿದ್ದಾರೆ, ಈಗ ಆಯಿತು ನಮ್ಮಿಂದಲೇ ತಪ್ಪಿದರೆ ಯಾವುದೊಂದು ನೀವು ಹೇಳ್ತಾ ಇರೋಂಗೆ ಕ್ಯಾನ್ಸರ್ ಕಾರಕ ಅಂಶ ಇದೆ ಅದನ್ನು ತೆಗೆಸಿ, ಅದನ್ನು ಬಿಟ್ಬಿಟ್ಟು ನೀವು ಮೊಟ್ಟೆನೇ ತಿನ್ನಬಾರ್ದು ಅಂತಂದು ಈ ರೀತಿ ಇದು ಮಾಡಿದ್ರೆ ಲಾಸ್ಟಿಗೆ ಸರ್ ಈಗ ರೈತರುಗಳು ಏನು ಮಾಡಬೇಕು? ಅದೊಂದೇ ನಾವು ಸರ್ಕಾರಕ್ಕೆ ಕೇಳ್ಕೊಳೋದು ಏನಪ್ಪ ಅಂತಂದರೆ, ದಯವಿಟ್ಟು ನೀವು ಮುಂದೆ ಬಂದುಬಿಟ್ಟು ಇದನ್ನೆಲ್ಲ ಸತ್ಯಾಸತ್ಯನ ಪರಿಶೀಲನೆ ಮಾಡಿ ನಮ್ಮ ಗ್ರಾಹಕರುಗಳಿಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ ಸರ್. ಟೆನ್ಷನ್ ಬೇಡ, ಮೊಟ್ಟೆನ ಆರಾಮಾಗಿ ತಿನ್ನಿ ಸರ್. ಯಾವುದೇ ರೀತಿಯಾದ ತೊಂದರೆ ಇಲ್ಲ ಸರ್. ನಾವು ಇವತ್ತು ಕೂಡ ಡೈಲಿ ತಿಂತಾ ಇದ್ದೀವಿ. ಕರೋನಾ ಬಂದ ಟೈಮಲ್ಲೂ ಕೂಡ ಏನಾಯಿತು, ಚಿಕನ್ ತಿಂದರೆ ಕರೋನಾ ಬರುತ್ತೆ ಅಂತ ಒಂದು ಬ್ಯಾಡ್ ನ್ಯೂಸ್ ಬಂತು ಸರ್. ಅವತ್ತು ಕೂಡ ಬಾಡಿ ಹೀಟ್ ಆಗೋ ಪರ್ಸೆಂಟೇಜಿಗೆ ಕೆಲವು ಡಾಕ್ಟ್ರುಗಳೇ ಪ್ರಿಸ್ಕ್ರೈಬ್ ಮಾಡ್ತಾಯಿದ್ರು, ನೀವು ಚಿಕನ್ ತಿನ್ನಿ ಒಳ್ಳೇದಾಗುತ್ತೆ ಏನಾಗಲ್ಲ ಅಂತಂದು. ಇದು ಒಂದು ಸರ್ ಬ್ಯಾಡ್, ಇದೊಂದು ಏನು ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಬಿಟ್ಟರೆ ಬೇರೆ ಏನೂ ಅಲ್ಲ ಸರ್. ಇದು ನನ್ನ ಜೊತೆಗೆ ಮಾತಾಡಲಿಕ್ಕೆ ಗ್ರಾಹಕರು ಸರ ಇದ್ದಾರೆ, ಅವ್ರು ಮಾತಾಡಿಸ್ತಾರೆ. ಈ ಇತ್ತೀಚಿನ ಕೆಲ ದಿನಗಳಿಂದ ಈ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ, ಆ ರೀತಿಯ ವದಂತಿಗಳು ಹಬ್ತಿರುವಂಥದ್ದು, ನೀವು ಏನು ಹೇಳ್ತೀರಾ? ಗ್ರಾಹಕರಾಗಿ ಎಷ್ಟು ದಿನದಿಂದ ಮೊಟ್ಟೆ ಸೇವಿಸ್ತಾ ಇದ್ದೀರಾ, ಏನು ಹೇಳ್ತೀರಿ ಅಂತ? ನಾವು ಇಲ್ಲಿ ಪರ್ಮನೆಂಟಾಗಿ ಮಿನಿಮಮ್ ಅಂದರೆ ಒಂದು 4-5 ವರ್ಷದಿಂದ ಚಿಕನ್ನು ಮೊಟ್ಟೆ ಎಲ್ಲ ತೊಗೊಂಡು ಹೋಗ್ತಿದ್ದೀವಿ. ಇದುವರೆಗೂ ಆ ಥರ ಏನು ಪ್ರಾಬ್ಲಮ್ಮು ಬಂದಿಲ್ಲ. ಪ್ರೆಸೆಂಟು ಯೂಸ್ ಮಾಡ್ತಾಯಿದ್ದೀವಿ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಮೊಟ್ಟೆಯಿಂದ ಏನು ತೊಂದರೆ ಇಲ್ಲ. ಇವತ್ತು ಯೂಸ್ ಮಾಡ್ತಾಯಿದ್ದೀವಿ, ಚೆನ್ನಾಗಿದೆ. ಮೊಟ್ಟೆ ಆರೋಗ್ಯಕ್ಕೆ ಒಳ್ಳೆ ಇದೆ, ಟೆನ್ಷನ್ ಬೇಡ. ಆರೋಗ್ಯಕ್ಕೆ ಒಳ್ಳೆಯದೇ, ಟೆನ್ಷನ್ ನಮಗೇನಿಲ್ಲ. ಇದು ಹಬ್ಬಿಸ್ತಾ ಇರೋರಿಗೆ ಇರ್ಬೋದು, ಅವರಿಗೆ ಇದ್ರ ಬಗ್ಗೆ ಕೇಳ್ಬೇಕು. ನಿಮ್ಮೇನು ಭಯ ಏನು ಬಿದ್ದಿಲ್ಲ? ಆ ಥರ ಭಯ ಏನಿಲ್ಲ. ನಾವು ಮೊಟ್ಟೆ ಸೇವನೆ ಮಾಡ್ತೀವಿ, ಅದು ಯೂಸ್ ಮಾಡ್ತೀವಿ ರೆಗ್ಯುಲರ್.
ಇದಿಷ್ಟು ಗ್ರಾಹಕರು ಮತ್ತು ಮಾರಾಟಗಾರರ ಮಾತಾಗಿರುವಂಥದ್ದು. ಗ್ರಾಹಕರು ಒಂದು ಕಡೆ ಹೇಳ್ತಾರೆ ನಮಗೆ ಯಾವುದೇ ರೀತಿ ಭಯ ಇಲ್ಲ, ನಾವು ತಲೆತಲಾಂತರಗಳಿಂದ ಇದನ್ನು ಸೇವಿಸ್ಕೊಂಡು ಬಂದಿದ್ದೀವಿ ಅನ್ನುವಂಥ ಮಾತನ್ನು ಗ್ರಾಹಕರು ಹೇಳಿದ್ರೆ, ಮಾರಾಟಗಾರರು ಅಷ್ಟೇ ಇದರಲ್ಲಿ ಯಾರು ಷಡ್ಯಂತ್ರವನ್ನು ರೂಪಿಸ್ತಾರೆ ಅಥವಾ ಇದನ್ನು ಸುಳ್ಳು ವದಂತಿಗಳನ್ನು ಹಬ್ಬಿಸಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಂಡು ಯಾರು ಈ ಮಾರಾಟಗಾರರಿದ್ದಾರೆ ರೈತರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಎನ್ನುವಂಥ ಒತ್ತಾಯವನ್ನು ಸಹ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕೆಲ ದಿನಗಳಿಂದ ಏನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತೇಳಿ ಸುಳ್ಳು ವದಂತಿಗಳು ಹರಿದಾಡ್ತಿರುವಂಥದ್ದು. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಮೊಟ್ಟೆಯ ಹೋಲ್ಸೇಲ್ ವ್ಯಾಪಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಜೊತೆಗೆ ಇಲ್ಲಿ ಏನು ಮೊಟ್ಟೆಯನ್ನು ಕೊಂಡ್ಕೊಳ್ಳಿಕ್ಕೆ ಬಂದವರು ಸಹ ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತಾರೆ. ಸರ್, ಕೆಲ ದಿನಗಳಿಂದ ಒಂದು ಸುದ್ದಿ ವದಂತಿಗಳು ಹಬ್ತಾ ಇರುವಂಥದ್ದು, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತೇಳಿ. ಏನು ಹೇಳ್ತೀರಿ ಸರ್? ನೀವು ಸಾಕಷ್ಟು ವರ್ಷಗಳಿಂದ ಮೊಟ್ಟೆ ವ್ಯಾಪಾರವನ್ನು ಮಾಡ್ಕೊಂಡು ಬಂದಿದ್ದೀರಾ, ಏನು ಹೇಳ್ತೀರಿ ಅಂತೇಳಿ? ಸರ್ ನಮಸ್ತೆ. ನಾನು ಬ್ರಾಯ್ಲರ್ ಕೋಳಿ ಫಾರ್ಮರು ಕೂಡ ಹೌದು. ಇದು ನಮ್ಮ ದುರಂತನ ಏನು ಕಥೆನೋ ಗೊತ್ತಿಲ್ಲ ಸರ್. ನಮ್ಮ ಪೌಲ್ಟ್ರಿಗೆ ಸ್ವಲ್ಪ ಯಾಕಂದರೆ ಆರ್ಥಿಕವಾಗಿ ತುಂಬಾ ಹಿನ್ನಡೆ ಅನುಭವಿಸಿದೆ 2-3 ವರ್ಷದಿಂದ. ಒಂದು ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್, ಎಕ್ಸೆಸ್ ಆಫ್ ಪ್ರೊಡಕ್ಷನ್ ಕಡೆಯಿಂದ ನಮಗೆ ಸ್ವಲ್ಪ ತೊಂದರೆ ಆಗಿತ್ತು. ಈಗ ನಾವು ಸ್ವಲ್ಪ ಪಿಕಪ್ ಆಗ್ತಾ ಇದ್ದೀವಿ. ಬಟ್ ಈ ಟೈಮಲ್ಲಿ ನಮ್ಮದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ, ಒಳ್ಳೆ ನಮಗೆ ಕರೆಕ್ಟಾಗಿ ರೇಟ್ ಸಿಗಬೇಕು ಅನ್ನೋ ಟೈಮಲ್ಲಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು, ಪಬ್ಲಿಕ್ ಏನೋ ಒಂದು ಬ್ಯಾಡ್ದೊಂದು ನ್ಯೂಸ್ ಕ್ರಿಯೇಟ್ ಮಾಡಿಬಿಟ್ಟು ಮಾರ್ಕೆಟನ್ನು ಬೀಳ್ಸೋ ಅಂತ ಇದು ಸರ್ ಯಾವುದೇ ಕಾರಣಕ್ಕೂ ಯಾವ ರೀತಿಯಿಂದನೂ ತೊಂದರೆ ಆಗ್ತಾ ಇಲ್ಲ. ಯಾಕಂದರೆ ಸರ್ ಸುಮಾರು 30 ವರ್ಷದಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. 30 ವರ್ಷದಿಂದ ನಾವು ಕೂಡ ಸೇವನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಏನು ತೊಂದರೆ ಆಗಿಲ್ಲ. ಬಟ್ ಈಗ ಏಕಾಏಕಿ ಬಂದ್ಬಿಟ್ಟು ಇವರು ನಮಗೆ ನೀವು ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತಂದರೆ ಸರ್ ಇದು ಷಡ್ಯಂತ್ರ ಅಂತ ನಮಗೆ ಡೌಟ್ ಬರ್ತಾ ಇದೆ. ದಯವಿಟ್ಟು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಇದ್ರ ಮೇಲೆ ಯಾವ್ದಾರ ಒಂದು ಬಿಗಿಯಾದಂಥ ಒಂದು ಕಾನೂನು ಕ್ರಮ ತಗೊಬೇಕು. ಯಾಕಂತಂದರೆ ಸರ್ ಇವತ್ತು ಈ ಕೋಳಿ ಫಾರಮ್ ಕಡೆಯಿಂದ ಇವನ್ ಬ್ರಾಯ್ಲರ್ ಆಗಿರ್ಬೋದು, ಮೊಟ್ಟೆ ಕೋಳಿ ಫಾರಮ್ ಆಗಿರ್ಬೋದು ಸರ್, ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ರೈತರುಗಳು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ರೀತಿ ನೀವು ನಿಜವಾಗ್ಲೂ ಏನಾರು ಆ ಥರ ಪ್ರಾಬ್ಲಮ್ ಇತ್ತು ಅಂತಂದರೆ ಎಲ್ಲಿಂದ ಪ್ರಾಬ್ಲಮ್ ಆಗ್ತಾಯಿದೆ ವಿತ್ ಪ್ರೂಫ್ ಲ್ಯಾಬಿಗೆ ಕಳಿಸಿ ನೀವು ಅದನ್ನು ಸರಿ ಮಾಡಿಸೋಂಥ ಕೆಲಸ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ನಮ್ಮ ಪೂರ್ವಜರು ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದಂಗೆ 100 ವರ್ಷದ ಕೆಳಗಡೆಯಿಂದನೂ ನಾವು ನಾಟಿ ಕೋಳಿಯಿಂದಾಗಲಿ ಈಗ ನಾಟಿ ಕೋಳಿ ಸಾಕಾಗಲ್ಲ ಅಂತಂದು ಈ ಹೈಬ್ರಿಡ್ ಇದಕ್ಕೆ ಬಂದಿದ್ದೀವಿ. ನಾಟ್ ಓನ್ಲಿ ನಮ್ಮದು ಬರೀ ಈ ಕೋಳಿ ಒಂದೇ ಅಲ್ಲ, ನಮ್ಮದು ತರಕಾರಿ ಆಗಿರ್ಬೋದು, ಇವನ್ ಅಕ್ಕಿ ಆಗಿರ್ಬೋದು, ಎಲ್ಲದೂ ಹೈಬ್ರಿಡ್ ಬರ್ತಾ ಇದೆ. ಅದ್ರ ಥರನೇ ಇದು ಒಂದು ಬಂದಿದೆ. ಆ ಥರ ನೀವು ಪ್ರತಿಯೊಂದರಲ್ಲೂ ನೀವು ಹುಡುಕ್ತಾ ಹೋಗ್ತೀವಿ ಅಂತಂದರೆ ಪ್ರತಿಯೊಂದರಲ್ಲೂ ವಿಷಾಣು ಅಂತ ಎಲ್ಲರೂ ಬ್ಯಾಡ್ ನ್ಯೂಸ್ ಸ್ಪ್ರೆಡ್ ಮಾಡಿದ್ರು ಅಂತಂದರೆ ರೈತರುಗಳು ಬದುಕೋಕ್ಕೆ ಆಗೋದಿಲ್ಲ. ದಯವಿಟ್ಟು ಇಷ್ಟು ವರ್ಷದಿಂದ ಏನೂ ತೊಂದರೆ ಆಗಿಲ್ಲ ಸರ್. ನಾವು ಕೂಡ ಡೈಲಿ ಯೂಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರಗಳು ಇದ್ರ ಬಗ್ಗೆ ಒಂದು ಬಿಗಿಯಾದ ಕಾನೂನು ಕ್ರಮ ತಗೊಂಡು ಯಾರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅವ್ರ ಮೇಲೆ ಒಂದು ಮೊಕದ್ದಮೆ ಆಗಲಿ, ಬೇರೆ ಏನಾರ ಒಂದು ಶಿಕ್ಷೆ ಒಂದು ಕೊಡಬೇಕು ಅಂತ ನಾವು ಕೇಳ್ಕೊಂಡು ನಮ್ಮ ರೈತರನ್ನು ಉಳಿಸ್ಬೇಕು ಅಂತ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಸರ್. ನಾವು ಸುಳ್ಳು ವದಂತಿಗಳು ಹಬ್ಬಿದ ನಂತರದಲ್ಲಿ ಈ ವ್ಯಾಪಾರದಲ್ಲಿ ಏನಾದ್ರು ಬದಲಾವಣೆಗಳಾಗಿದ್ದಾವೆ ಸರ್? ಸರ್ ಇಲ್ಲಿವರೆಗೂ ಆಗಿಲ್ಲ. ಈಗ ಸ್ವಲ್ಪ 2 ದಿವಸದಿಂದ ಸರ್ ಸ್ವಲ್ಪ ಸೇಲ್ಸಲ್ಲಿ ಒಂದು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ನಮಗದು. ಇದೇ ಥರ ಇವರು ಮುಂದುವರ್ಕೊಂಡು ಹೋದ್ರು ಅಂತ ಅಂದರೆ ಮಾರ್ಕೆಟು, ಯಾಕಂತಂದರೆ ನೋಡಿ ಈಗ 6, 6.5, 7 ರೂಪಾಯಿ ತನಕ ನಮಗೆ ಬರ್ತಾ ಇದೆ. ಯಾಕೆ ರೇಟ್ ಜಾಸ್ತಿ ಆಗಿದೆ ಅಂತಂದರೆ ಚಳಿಗಾಲದಲ್ಲಿ ಕೋಳಿಗಳು ಮೊಟ್ಟೆ ಇಡೋದು ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ಸರ್, ಇದು ಬಡವರ ಇದ್ದಂಗೆ ಯಾವುದು ಪ್ರೋಟೀನ್ ಅಂಶ. ನೀವು ಇದು ಇನ್ನೂ ಒಂದು ಷಡ್ಯಂತ್ರ ಇದ್ರೂ ಇರ್ಬೋದು. ಯಾವುದೇ ಕೆಲವೊಂದು ಪ್ರೋಟೀನ್ ಕಂಪನಿಗಳಿದ್ದಾವೆ, ಇದು ತುಂಬ ಸಸ್ತಾ ರೇಟಲ್ಲಿ ಸಿಗೋದ್ರಿಂದ ಅವರಿಗೂ ಒಂದು ಹಿನ್ನಡೆ ಆಗಿ ಅವ್ರದ್ದು ಒಂದು ಷಡ್ಯಂತ್ರ. ನಾನು ಅವ್ರ ಮೇಲೆ ಬ್ಲೇಮ್ ಏನು ಮಾಡ್ತಾ ಇಲ್ಲ, ಇದ್ರೂ ಇರ್ಬೋದು ಅನ್ನೋದು ನಮ್ಮದೊಂದು ಇದಿದೆ ಸರ್. ಯಾಕಂದರೆ ಇವತ್ತು ಯಾರೇ ಪ್ರತಿಯೊಬ್ಬ ಬಡವರಾಗಲಿ ಯಾರಾಗಲಿ ಸರ್, ಇಷ್ಟು ಕಡಿಮೆ ರೇಟಲ್ಲಿ ಇವತ್ತು ಚಿಕನ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ತುಂಬ ಸಸ್ತಾ ರೇಟಲ್ಲಿ ಮಾರ್ಕೆಟ್ ಇಡೀ ನಿಮ್ಗೆ ಎಲ್ಲಿ ಸಿಕ್ಕರು ಸಸ್ತಾ ರೇಟು ಅಂದರೆ ಸರ್ ಮೊಟ್ಟೆ ಆಗಲಿ ಒಂದು ಚಿಕನ್ ಆಗಲಿ ಬಿಟ್ಟರೆ ಏನಿಲ್ಲ. ಆಮೇಲೆ ಸರ್ ನಿಮಗೆ ಮೊಟ್ಟೆಯಲ್ಲಿ ಮ್ಯಾಕ್ಸಿಮಮ್ ಪ್ರೋಟೀನ್ ಆಗಲಿ, ಮಿನರಲ್ಸ್ ಆಗಲಿ, ವೈಟಮಿನ್ಸ್ ಆಗಲಿ ಎಲ್ಲ ಸಿಗ್ತಾ ಇದೆ. ಅದು ನಿಮಗೆ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಹೇಳೋದು ಏನಪ್ಪ ಅಂತಂದರೆ, ಇದು ತಪ್ಪಿದ್ರೆ ಬೇಕಾದ್ರೆ ಅದು ಯಾರು ತಪ್ಪು ಮಾಡಿದ್ದಾರೆ, ಈಗ ಆಯಿತು ನಮ್ಮಿಂದಲೇ ತಪ್ಪಿದರೆ ಯಾವುದೊಂದು ನೀವು ಹೇಳ್ತಾ ಇರೋಂಗೆ ಕ್ಯಾನ್ಸರ್ ಕಾರಕ ಅಂಶ ಇದೆ ಅದನ್ನು ತೆಗೆಸಿ, ಅದನ್ನು ಬಿಟ್ಬಿಟ್ಟು ನೀವು ಮೊಟ್ಟೆನೇ ತಿನ್ನಬಾರ್ದು ಅಂತಂದು ಈ ರೀತಿ ಇದು ಮಾಡಿದ್ರೆ ಲಾಸ್ಟಿಗೆ ಸರ್ ಈಗ ರೈತರುಗಳು ಏನು ಮಾಡಬೇಕು? ಅದೊಂದೇ ನಾವು ಸರ್ಕಾರಕ್ಕೆ ಕೇಳ್ಕೊಳೋದು ಏನಪ್ಪ ಅಂತಂದರೆ, ದಯವಿಟ್ಟು ನೀವು ಮುಂದೆ ಬಂದುಬಿಟ್ಟು ಇದನ್ನೆಲ್ಲ ಸತ್ಯಾಸತ್ಯನ ಪರಿಶೀಲನೆ ಮಾಡಿ ನಮ್ಮ ಗ್ರಾಹಕರುಗಳಿಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ ಸರ್. ಟೆನ್ಷನ್ ಬೇಡ, ಮೊಟ್ಟೆನ ಆರಾಮಾಗಿ ತಿನ್ನಿ ಸರ್. ಯಾವುದೇ ರೀತಿಯಾದ ತೊಂದರೆ ಇಲ್ಲ ಸರ್. ನಾವು ಇವತ್ತು ಕೂಡ ಡೈಲಿ ತಿಂತಾ ಇದ್ದೀವಿ. ಕರೋನಾ ಬಂದ ಟೈಮಲ್ಲೂ ಕೂಡ ಏನಾಯಿತು, ಚಿಕನ್ ತಿಂದರೆ ಕರೋನಾ ಬರುತ್ತೆ ಅಂತ ಒಂದು ಬ್ಯಾಡ್ ನ್ಯೂಸ್ ಬಂತು ಸರ್. ಅವತ್ತು ಕೂಡ ಬಾಡಿ ಹೀಟ್ ಆಗೋ ಪರ್ಸೆಂಟೇಜ್ ಕೆಲವು ಡಾಕ್ಟ್ರುಗಳೇ ಪ್ರಿಸ್ಕ್ರೈಬ್ ಮಾಡ್ತಾಯಿದ್ರು, ನೀವು ಚಿಕನ್ ತಿನ್ನಿ ಒಳ್ಳೇದಾಗುತ್ತೆ ಏನಾಗಲ್ಲ ಅಂತಂದು. ಇದು ಒಂದು ಸರ್ ಬ್ಯಾಡ್, ಇದು ಒಂದು ಏನು ಸುಳ್ಳು ಸುದ್ದಿ ಹಬ್ಸಿದಾರೆ ಬಿಟ್ಟರೆ ಬೇರೆ ಏನೂ ಅಲ್ಲ ಸರ್ ಇದು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಗ್ರಾಹಕರು ಸರ ಇದ್ದಾರೆ, ಅವ್ರು ಮಾತಾಡಿಸ್ತಾರೆ.
ಈ ಇತ್ತೀಚಿನ ಕೆಲ ದಿನಗಳಿಂದ ಈ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ, ಆ ರೀತಿಯ ವದಂತಿಗಳು ಹಬ್ತಿರುವಂಥದ್ದು. ನೀವು ಏನು ಹೇಳ್ತೀರಾ? ಗ್ರಾಹಕರಾಗಿ ಎಷ್ಟು ದಿನದಿಂದ ಮೊಟ್ಟೆ ಸೇವಿಸ್ತಾ ಇದ್ದೀರಾ, ಏನು ಹೇಳ್ತೀರಿ ಅಂತ? ನಾವು ಇಲ್ಲಿ ಪರ್ಮನೆಂಟಾಗಿ ಮಿನಿಮಮ್ ಅಂದರೆ ಒಂದು 4-5 ವರ್ಷದಿಂದ ಚಿಕನ್ನು ಮೊಟ್ಟೆ ಎಲ್ಲ ತೊಗೊಂಡು ಹೋಗ್ತಿದ್ದೀವಿ. ಇದುವರೆಗೂ ಆ ಥರ ಏನು ಪ್ರಾಬ್ಲಮ್ಮು ಬಂದಿಲ್ಲ. ಪ್ರೆಸೆಂಟು ಯೂಸ್ ಮಾಡ್ತಾಯಿದ್ದೀವಿ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಮೊಟ್ಟೆಯಿಂದ ಏನು ತೊಂದರೆ ಇಲ್ಲ. ಇವತ್ತು ಯೂಸ್ ಮಾಡ್ತಾಯಿದ್ದೀವಿ, ಚೆನ್ನಾಗಿದೆ. ಮೊಟ್ಟೆ ಆರೋಗ್ಯಕ್ಕೆ ಒಳ್ಳೆ ಇದೆ, ಟೆನ್ಷನ್ ಬೇಡ. ಆರೋಗ್ಯಕ್ಕೆ ಒಳ್ಳೆಯದೇ, ಟೆನ್ಷನ್ ನಮಗೇನಿಲ್ಲ. ಇದು ಹಬ್ಬಿಸ್ತಾ ಇರೋರಿಗೆ ಇರ್ಬೋದು, ಅವರಿಗೆ ಇದ್ರ ಬಗ್ಗೆ ಕೇಳಬೇಕು. ನಿಮ್ಗೇನು ಭಯ ಏನು ಬಿದ್ದಿಲ್ಲ? ಆ ಥರ ಭಯ ಏನಿಲ್ಲ. ನಾವು ಮೊಟ್ಟೆ ಸೇವನೆ ಮಾಡ್ತೀವಿ, ಅದು ಯೂಸ್ ಮಾಡ್ತೀವಿ ರೆಗ್ಯುಲರ್. ಇದಿಷ್ಟು ಗ್ರಾಹಕರು ಮತ್ತು ಮಾರಾಟಗಾರರ ಮಾತಾಗಿರುವಂಥದ್ದು. ಗ್ರಾಹಕರು ಒಂದು ಕಡೆ ಹೇಳ್ತಾರೆ, ನಮಗೆ ಯಾವುದೇ ರೀತಿ ಭಯ ಇಲ್ಲ, ನಾವು ತಲೆತಲಾಂತರಗಳಿಂದ ಇದನ್ನು ಸೇವಿಸ್ಕೊಂಡು ಬಂದಿದ್ದೀವಿ ಅನ್ನುವಂಥ ಮಾತನ್ನು ಗ್ರಾಹಕರು ಹೇಳಿದ್ರೆ, ಮಾರಾಟಗಾರರು ಅಷ್ಟೇ ಇದರಲ್ಲಿ ಯಾರು ಷಡ್ಯಂತ್ರವನ್ನು ರೂಪಿಸ್ತಾರೆ ಅಥವಾ ಇದನ್ನು ಸುಳ್ಳು ವದಂತಿಗಳನ್ನು ಹಬ್ಬಿಸಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಂಡು ಯಾರು ಈ ಮಾರಾಟಗಾರರಿದ್ದಾರೆ ರೈತರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಅನ್ನುವಂಥ ಒತ್ತಾಯವನ್ನು ಸಹ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.